ನಮಸ್ಕಾರ ಗೆಳೆಯರೆ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಫೈನಲ್ ಮ್ಯಾಚ್ ಇದೆ ಏಷ್ಯಾ ಕಪ್ ಒಳಗಿಂದು. ಅದರೊಳಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರಂತರೂ ಸೂಪರ್ ಆಗಿ ತಮ್ಮ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ. ಒಂದು ಒಳ್ಳೆಯ ಟೀಮ್ ತೋರಿಸಿದ್ದಾರೆ. ನಮ್ಮ ಇಂಡಿಯಾ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಒಳ್ಳೆಯ ಪ್ರದರ್ಶನ ತಮ್ಮ ಟೀಮಿಗೋಸ್ಕರ ಕೊಟ್ಟಿದ್ದಾರೆ. ಅದರೊಳಗಂತರೂ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಗುರು ಅಂದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಆಡಿದ್ರು ಈ ಟೂರ್ನಮೆಂಟ್ ಒಳಗೆ. ಭಾರಿ ಬ್ಯಾಟಿಂಗ್ ಓಪನರ್ಸ್ ಅನ್ನೋದು ತೋರಿಸ್ಕೊಟ್ಟಾರ. ಭಾರಿ ಬ್ಯಾಟಿಂಗ್ ನಮ್ಮ ಇಂಡಿಯಾ ಟೀಮಿಗೆ ಪ್ರತಿಯೊಂದು ಎಷ್ಟು ಪ್ಲೇಯರ್ ಬಂದು ಎಷ್ಟು ಪ್ಲೇಯರ್ ಹೋದು ಎಲ್ಲರೂ ತಮ್ಮ ಓಪನಿಂಗ್ ಬ್ಯಾಟಿಂಗ್ ಪ್ರದರ್ಶನ ಭಾರಿ ತೋರಿಸ್ತಾರ. ಅಂದರೆ ಹಿಂದಿನ ಟೀಮ್ ಸೀನಿಯರ್ ಆಗಲಿ ಜೂನಿಯರ್ ಆಗಲಿ ಪ್ರತಿಯೊಬ್ಬರು ಒಂದು ಒಳ್ಳೆಯ ಬ್ಯಾಟಿಂಗ್ ಓಪನರ್ ಪ್ರದರ್ಶನ ತೋರಿಸ್ತಾರ. ಅದರೊಳಗೂ ಈಗಂತರೂ ಹಂಗೆ ಅದ. ನಮ್ಮ ಇಂಡಿಯಾ ಟೀಮ್ ಅಂತರೂ ಫುಲ್ ಲೋಡ್ ಅಂದ್ರೆ ಫುಲ್ ಲೋಡೆಡ್ ಆಗ್ಯದ. ಅಷ್ಟು ಡೇಂಜರ್ ಟೀಮ್ ಆಗ್ಯದ. ಯಾವುದೇ ಟೀಮ್ ಇರಲಿ ರೀ ಮುಂದೆ ಅಪೋಸಿಟ್ ಟೀಮ್ ಅದು ಅವರು ಇಂಡಿಯಾ ನಮ್ಮ ಟೀಮ್ 190 140 ಹೊಡೆದ್ರು ಮುಂದಿನವ್ರಿಗೆ ಆಲ್ಔಟ್ ಮಾಡ್ತಾರೆ. ಇಂಥ ಎಬಿಲಿಟಿ ನಮ್ಮ ಟೀಮಲ್ಲಿ ಇಂಡಿಯಾ ಟೀಮಲ್ಲಿ ಐತಿ. ಅದ್ರ ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು ಏಷ್ಯಾ ಕಪ್ಪಿಗೆ ಹೋಗಿದ್ರು. ಒಳ್ಳೆ ಪ್ರದರ್ಶನ ತೋರಿಸ್ಯಾರ. ಎಲ್ಲರೂ ತೋರಿಸ್ಯಾರ. ಬುಮ್ರಾ ಆಗಲಿ ಅವರೆಲ್ಲ ಬಾಲರು. ಇನ್ನೊಂದಂದ್ರೆ ಸ್ಪೆಷಲ್ ಅಂದ್ರೆ ಆಲ್ರೌಂಡ್ಗಳ ಒಳ್ಳೆ ಬೌಲಿಂಗ್ ಪ್ರದರ್ಶನ. ಶಿವಮ್ ದೂಬೆ ಅವರು ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಈ ಸರಿ. ತಿಲಕ್ ವರ್ಮಾ ಅವರಿಗೂ ಬಾಲಿಂಗ್ ಕೊಟ್ಟರ. ಎಲ್ಲ ಪ್ಲೇಯರ್ಗಳು ಒಂದು ಒಳ್ಳೆಯ ಪ್ರದರ್ಶನ ತೋರಿಸ್ಯಾರ. ಇವತ್ತಿನ ಫೈನಲ್ ಪಂದ್ಯ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಕಪ್ ಅಂತೂ ನಾವು ತರೋದೇ ಇದೆ. ಆದರೂ ಏನು ಮಾಡೋದು, ಯಾವುದೇ ಟೀಮ್ ನಮ್ಮ ಲೈಕ್ಲಿ ಅಂಥ ಟೂರ್ನಮೆಂಟ್ ಒಳಗೆ ಏಷ್ಯಾ ಸರೌಂಡಿಂಗ್ ಒಳಗೆ ಇಂಡಿಯಾ ಟೀಮಿಗೆ ಹೊಡೆಯುವಂಥ ಟೀಮ್ ಯಾವುದೂ ಇಲ್ಲ. ಅಲ್ಲಿ ಈ ವರ್ಲ್ಡ್ನಾಗೆ ಇಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಟೀಮಿಗೆ ಫೈಟ್ ಔಟ್ ಕೊಡಲು ಯಾರಿಗೂ ಆಗಲ್ಲ. ಅಂಥ ಒಳ್ಳೆ ಟೀಮ್, ಅಂಥ ಡೇಂಜರ್ ಆಟಗಾರರು ನಮ್ಮ ಇಂಡಿಯಾ ಟೀಮ್ನಾಗ ಅದಾರ. ಒಂದು ಒಳ್ಳೆ ಬ್ಯಾಟಿಂಗ್ T20 ಒಳಗಂತರೂ ಯಾರಿಗೂ ಕೇಳಲ್ಲ ನಮ್ಮ ಇಂಡಿಯಾ ಟೀಮ್. ಒನ್ ಡೇ ಆಗಲಿ T20 ಆಗಲಿ ಟೆಸ್ಟ್ ಆಗಲಿ ಯಾವುದೇ ಟೀಮ್. ಆದರೆ T20 ಒಳಗೆ ಭಾಳ ಡೇಂಜರ್ ಅದ ಟೀಮ್. ಅಂಥ ಕಡಿ ಪ್ಲೇಯರ್ ನಮ್ಮ ಇಂಡಿಯಾ ಟೀಮ್ನೊಳಗೆ. ಆದರೆ ಇವತ್ತು ಸಂಜೆ ರಾತ್ರಿ 8 ಗಂಟೆಗೆ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಈ ಮ್ಯಾಚು ಭಾರಿ ಮ್ಯಾಚ್ ಐತಿ. ಇಂಡಿಯಾ ಪಾಕಿಸ್ತಾನ ತಪ್ಪಿಸಿದೆ. ವೀಕ್ಷಣೆ ಮಾಡಿ ಏಷ್ಯಾ ಕಪ್ ತೊಗೊಂಡು ಬರೋಣ ಈ ಸರ್ತಿ. ಬಾಯ್ ಗೆಳೆಯರೆ.